ಇವಾಗ ಬಂದರು ಜಸ್ಟ್ ಗ್ರೇಪ್ಸ್ ತಂದು ಗ್ರೇಪ್ಸ್ ತಿಂತಾ ಇದ್ದೆ. ಗ್ರೇಪ್ಸ್ ಜೊತೆ ಒಂದು ಒಳ್ಳೆ ಇದೈತೆ, ಸಿಂಗಲ್ ಇತ್ತಲ್ವಾ. ಎಷ್ಟೋ ಜನಕ್ಕೆ ಬೇಜಾರಾಗ್ತಾ ಇದೆ ಅನ್ಕೋತೀನಿ. ಬೇಜಾರಾದರೆ ಕ್ಷಮಿಸಿ. ಆದಷ್ಟು ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಬೇರೆ ಬೇರೆ ಕಂಟೆಂಟ್ ಕೊಡೋಕ್ಕೆ ಅಂತ. ಬಟ್ ವ್ಲಾಗ್ ಅಂದಮೇಲೆ ನಾವು ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತಿದ್ದೀನಿ. ಇವಾಗ ಎದ್ದಿಲ್ಲ, ಆವಾಗಲೇ ಎದ್ಬಿಟ್ಟು ಅಂಗಡಿ ತೆಗೆದ್ಬಿಟ್ಟು ಬಂದು ಇವಾಗ ತಿಂಡಿ ಮಾಡ್ತಿದ್ದೀನಿ. ನಮ್ಮ ಅಮ್ಮನೇ ತಿಂಡಿ ಹಾಕೊಟ್ರಿ. ಇವಾಗ ಜಸ್ಟು ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಒಟ್ಟಿಗೆ ಹೋಗ್ತಾ ಇದ್ದೀನಿ. ಯಾರೂ ಇಲ್ಲ ಅಂಗಡಿ ಹತ್ರ, ಅರ್ಧಂಬರ್ಧ ಎಳ್ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಅದನ್ನು ನೀಟಾಗಿ ಎತ್ತಬೇಕು. ಶೆಟರ್ನ ಆಫ್ ಎಳ್ಬಿಟ್ಟು ಬಂದಿದೆ, ಇಲ್ಲ ಹಾಕೊಡೋಕ್ಕಿಲ್ಲ ಅಂತ. ಇವಾಗ ಹೊರಡ್ತೀನಿ ಅಂಗಡಿ ಹತ್ರ. ಅವರು ಎಲ್ಲ ತಿಂಡಿ ಮಾಡ್ತಾವ್ರೆ. ಗೈಸ್, ಇವಾಗ ನಮ್ಮ ಅಮ್ಮ ಅಂಗಡಿ ಹತ್ರ ಬಂದು ನನಗೆ ಕಳಿಸಿದ್ರು ಮನೆಗೆ. ಎಂತಕ್ಕೆ ಅಂದರೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಐತೆ. ಆ ಬ್ಯಾಂಕಲ್ಲಿ ನೆನ್ನೆ ಕೊಟ್ಟಿದ್ದ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಬೆಳ್ಳೂರಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಈಗ ಬೆಳ್ಳೂರಿಗೆ ಹೋಗ್ತಾ ಇದ್ದೀನಿ. ಗಾಡಿ ಎಷ್ಟೋ ದಿನ ಆದಮೇಲೆ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಬೆಳ್ಳೂರಲ್ಲಿ ಒಂದು ಕೆಲಸ ಐತೆ, ಅದು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗುತ್ತೆ. ನೆನ್ನೆ ಅವ್ರಿಗೆ ಕೊಟ್ಟಿದ್ದು, ಅವರು ಇಲ್ಲ ಅಂತ ಅಂದರು. ಇವಾಗ ಅದಕ್ಕೋಸ್ಕರನೇ ನಾವು ಬೆಳ್ಳೂರಿಗೆ ಹೋಗಿ ಕೆಲಸ ಮುಗಿಸ್ಬೇಕು. ಆವಾಗಲೇ ತೆಗೆದು ನೀರು ಹಾಕಬೇಕು, ಅದಕ್ಕೋಸ್ಕರ ಅಂತಲೇ ನಿಲ್ಸಿದ್ದೀನಿ ಅಲ್ಲಿ. ಫಸ್ಟ್ ಜಲ್ದಿ ಹೋಗ್ಬಿಟ್ಟು ಜಲ್ದಿ ಬರಬೇಕು. ಮತ್ತು ಅಂಗಡಿ ಹತ್ರ ಬರಬೇಕು. ಅವರು ಬೆಂಗಳೂರಿಗೆ ಹೋಗ್ಬೇಕು. ಅದಕ್ಕೋಸ್ಕರನೇ ಹೋಗ್ಬಿಟ್ಟು ಜಲ್ದಿ ಬರ್ಬೇಕು ನಾನು ಕೂಡ. ಮನೆಗೆ ಬಂದಿರೈತೆ, ಯಾಕಂದ್ರೆ ಪೆಟ್ರೋಲ್ ಕ್ಯಾನ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಆ ಗಾಡೀಲಿ ಪೆಟ್ರೋಲ್ ಬೇರೆ ಇಲ್ಲ. ಇದಕ್ಕೆ ಬೇರೆ ನಾನಲ್ಲೆಲ್ಲ ಹುಡ್ಕೊಂಡು ತಿರುಗಬೇಕಿತ್ತು. ನೆನಪತ್ತು. ಅದಕ್ಕೆ ಅರ್ಧ ದೂರದಲ್ಲಿ ಬ್ಯಾಂಕಿಗೆ ಹೋಗ್ಬಿಟ್ಟು ಈಸ್ಕೊಂಡು ಈಗ ಮತ್ತೆ ಅಲ್ಲಿಂದ ನಾನು ಬಂದೆ. ಜಸ್ಟು ಗಾಡಿನ ಒಳಗಡೆ ಹಾಕಿದ್ದೀನಿ. ಪೆಟ್ರೋಲ್ ಇರಲಿಲ್ಲ, ಮೇನ್ ಪೆಟ್ರೋಲು ತೊಗೊಂಬಂದ್ಬಿಟ್ಟಿದ್ದೀನಿ. ಇವಾಗ ಟೆನ್ಷನ್ ಇಲ್ಲ. ಇವಾಗ ಇಲ್ಲ ಯಾರ ಹತ್ರ ತರಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಹೋಗಿದ್ದ ಕೆಲಸನೂ ಮಾಡ್ಕೊಂಬಂದಿದ್ದೀನಿ ತೊಗೊಂಡು. ಇದೇನೆಲ್ಲ ಹಿಂಗೆ ಹೋಗ್ಬಿಟ್ಟೈತೆ, ಸೈಜೆಲ್ಲ ಆ ಕಡೆ ಈ ಕಡೆ ಆಗೋಗ್ಬಿಟ್ಟೈತೆ. ಇರಲಿ, ಅದ್ರ ರೆಫ್ರೆನ್ಸ್ ಬೇರೆ ರೆಫ್ರೆನ್ಸು ತೊಗೊಂಡೋಗಿದ್ದೆ, ಗೊತ್ತಾಗಲಿಲ್ಲ ಅಂದರೆ ಮಾಡಿಸ್ಕೊಂಬರೋಕ್ಕೆ. ಇವಾಗ ಜಸ್ಟ್ ಊಟ ಮುಗಿಸ್ದೆ ನಾನು. ಅವರೆಲ್ಲರೂ ಬೆಂಗಳೂರು ಹೋಗೋರೆ. ನಾನು ಇವಾಗ ಅಂಗಡಿ ಸ್ವಲ್ಪ ಶೆಟರೆಲ್ಲ ಎಳ್ದ್ಬಿಟ್ಟು ಬಂದಿದ್ದೆ ಊಟ ಮಾಡ್ಕೊಂಡು ಹೋಗೋಕ್ಕೆ ಅಂತ. ಅದಕ್ಕೋಸ್ಕರ ಇವಾಗ ಊಟ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಅಂಗಡಿ ಹತ್ರ. ನಾನು ಅಲ್ಲಿ ಯಾರೂ ಇಲ್ಲ, ಎಲ್ಲ ಈಚೆನೇ ಐತೆ ಐಟಮ್ಸ್ ಎಲ್ಲ. ಹೋಗ್ಬಿಟ್ಟು ಮತ್ತೆ ಶೆಟರ್ ಎತ್ತಬೇಕು. ಊಟಕ್ಕೆ ಬಂದಿದೆ. ಅವ್ರು ಆಗಲೇ ಹೋಗು ಅಂದರು, ಆಗ ಇನ್ನೂ ಹೊಟ್ಟೆ ಹಸ್ತಿರ್ಲಿಲ್ವಲ್ಲ. ಅದಕ್ಕೋಸ್ಕರ ಇವಾಗ ಹೋಗ್ತಾಯಿದ್ದೀನಿ ಮತ್ತೆ ಅಂಗಡಿ ಹತ್ರಕ್ಕೆ. ಗಾಡಿ ಈಚೆ ಐತೆ, ಗಾಡೀಲಿ ಹೋಗ್ಬಿಟ್ಟು ಜಸ್ಟು ಮನೆಗೆ ಬಂದೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಫುಲ್ಲು. ಏನೂ ಇಲ್ವಲ್ಲಪ್ಪ ತಿನ್ನೋಕ್ಕೆ. ಏನಾದರೂ ಹುಡುಕ್ತಾ ಇದ್ದೀನಿ, ತಿನ್ನೋಕೆ ಏನೂ ಇಲ್ಲ. 8 ಆಗಿದೆ. ಜಿಮ್ಗೆ ಹೋಗ್ಬೇಕು ಇವಾಗ. ಅದಕ್ಕೋಸ್ಕರನೇ ಹೋಗೋಣ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೋ ಬತ್ತಾ ಇಂಟ್ರೆಸ್ಟ್ ಡೌನ್ ಆಗ್ತೈತೆ. ಹೋಗ್ಬೇಕು, ಹೋದ್ರೇ ಸ್ವಲ್ಪ ಬಾಡಿ ಫಿಟ್ ಆದರೂ ಇರುತ್ತೆ. ಹೋಗಿಲ್ಲ ಅಂದರೆ ಒಂದಿನ ತಪ್ಸ್ಕೊಂಬಿಟ್ರೆ ಆಮೇಲೆ ಹೋಗೋದೇ ಇಲ್ಲ ನಾನು. ಅದಕ್ಕೋಸ್ಕರನೇ ಹೋಗ್ತೀನಿ ಇವಾಗ. ಶರ್ಟೆಲ್ಲ ಚೇಂಜ್ ಮಾಡಿಬಿಟ್ಟು ಬೇರೆ ಡ್ರೆಸ್ ಹಾಕ್ಕೊಂಡು. ಎಲ್ಲ ಚಳಿ ಐತಿ. ಈಗಾಗಲೇ ನೋಡಿ ಎಷ್ಟು ಸೆಕೆ. ಇನ್ನೂ ಮನೆ ಒಳಗಡೆ ಬಂದಿಲ್ಲ, ಅಷ್ಟೊಂದು ಸೆಕೆ ಐತೆ. ಏನಪ್ಪ ವೆದರ್ದು ಏನು ಪ್ರಿಡಿಕ್ಷನ್ನೇ ಮಾಡೋಕ್ಕೈತಲ್ಲ ನಾವಂತೂ. ಜಿಮ್ ಮುಗಿಸ್ಕೊಂಬಿಟ್ಟು ಮನೆಗೆ ಬಂದೆ. ಫುಲ್ ಸುಸ್ತಿವತ್ತಂದು. ಏನು ಸುಸ್ತಿಲ್ಲ, ಬಟ್ ಅಂದರೆ ಜಿಮ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಪೇಯ್ನ್ ಇರುತ್ತಲ್ವ, ಹಂಗೆ. ಇವಾಗ ಹೋಗ್ಬಿಟ್ಟು ಫಸ್ಟು ಊಟ ತೊಗೊಂಬರ್ಬೇಕು. ಅವ್ರು ಇನ್ನೂ ಲೇಟ್ ಆಗುತ್ತಂತೆ. ನನಗೆ ಹೊಟ್ಟೆ ಹಸಿತೈತೆ. ಅವ್ರು ಬಂದು ಅವ್ರು ಎಲ್ಲಿ ಮಾಡ್ಕೊಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಇವಾಗ ಊಟ ತೊಗೊಂಬಂದು ತಿನ್ಬಿಟ್ಟು ಮಲ್ಕೋತೀನಿ. ಇವಾಗ ಫಸ್ಟು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಇವಾಗ ಮುಖನೂ ತೊಳೆದಿಲ್ಲ, ಡ್ರೆಸ್ ಹಾಕ್ಬಿಟ್ಟು ಊಟ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಅದು ಸಿಗೋಲ್ಲ ಅಂತ ಇವಾಗ ಹೋಗ್ತಾಯಿದ್ದೀನಿ ಊಟ ತೊಗೊಂಬಂದು ತಿನ್ನೋಕ್ಕೆ ಅಂತ. ತೊಗೊಂಬಂದಿದ್ದೀನಿ. ಗಾಡಿ ಒಳಗಡೆ ಹಾಕ್ಬಿಡೋಣ ಅಂತ ಡೋರ್ ತೆಗ್ದಿದ್ದೀನಿ. ಗಾಡಿ ಒಳಗಡೆ ಹಾಕ್ಬಿಟ್ಟು ಲಾಕ್ ಹಾಕ್ಕೊಂಬಿಡ್ತೀನಿ. ಅವ್ರು ಬರೋವರೆಗೂ ಆಮೇಲೆ ಹೋಗ್ಬಿಟ್ಟು ತೆಗಿತೀನಿ. ನಾನು ಆಮೇಲೆ ಅಲ್ಲಿ ಡೀಪಾಗಿ ಒಳಗಡೆ ಊಟ ಮಾಡ್ತಾ ಇರ್ತೀನಿ. ಯಾರು ಬಂದು ಸೇರ್ಗಿರ್ಕೊಂಬಿಟ್ರೆ ಏನು ಮಾಡೋದು. ಅದಕ್ಕೋಸ್ಕರ ಗಾಡಿ ಫಸ್ಟ್ ಒಳಗಡೆ ಹಾಕಿ ಟಕ ಅಂತ ಊಟ ಮುಗಿಸ್ಬೇಕು. ಬಟ್ಟೆ ಎಲ್ಲ ಈಚೆನೇ ಐತೆ, ಬಟ್ಟೆ ಎಲ್ಲ ಎತ್ತಬೇಕು. ನೋಡೋಣ ಅವ್ರು ಆಮೇಲೆ ಎತ್ತಾರೆ, ಇಲ್ಲ ನಾನೇ ಆಮೇಲೆ ಊಟ ಮಾಡಿಬಿಟ್ಟು ಎತ್ತಿದ್ದೀನಿ. ನೋಡ್ತಾ ಕೂತಿದ್ದೀನಿ ಬಿಗ್ ಬಾಸ್ನ. ಏನೋ ವಾದ ವಿವಾದ ಎಲ್ಲ ನಡೀತಾ ಇದೆ. ಅದಕ್ಕೋಸ್ಕರನೇ ಕುತ್ಕೊಂಡು ನೋಡ್ತಾಯಿದ್ದೀನಿ. ಫಿಶ್ಶಿಗೆ ಫುಡ್ ಹಾಕಿದ್ದಾಯಿತು, ಅದು ಊಟ ಮಾಡ್ತು. ನಾನು ಕುತ್ಕೊಂಡು ಸ್ವಲ್ಪ ಹೊತ್ತು ಅವ್ರು ಬರೋವರೆಗೂ ಟಿ ವಿ ನೋಡ್ತೀನಿ. ನಿದ್ದೆ ಬಂದಿಲ್ಲ ಅಂದರೆ, ನಿದ್ದೆ ಬಂದರೆ ಹೋಗಿ ಮಲ್ಕೋತೀನಿ. ಮಲ್ಗೋಕ್ಕೆ ಮುಂಚೆ ನಮ್ಮ ಕೆಲಸ ಮುಗಿಸ್ಬಿಟ್ಟೆ ನಾನು ಮಲ್ಗೋದು. ಅವ್ರನ್ನೂ ಫೋನ್ ಮಾಡಿ ಕೇಳ್ಕೊತೀನಿ ಎಲ್ಲವರೇ ಏನು ಎಲ್ಲ ಕೇಳಿಕೊಂಡು. ಇವಾಗ ಬಂದರು ಜಸ್ಟ್ ಗ್ರೇಪ್ಸ್ ತಂದು ಗ್ರೇಪ್ಸ್ ತಿಂತಾಯಿದ್ದೆ. ಗ್ರೇಪ್ಸ್ ಜೊತೆ ಒಂದು ಒಳ್ಳೆ ಇದೈತೆ, ಸಿಂಗಲ್ ಇತ್ತಲ್ವಾ. ಅವ್ರಿಗೆ ಪೇರು
ಇದು ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇದ್ರದ್ದು 50 ಜಾರ್ ಒಂದು ನೋಡಿ, ಕಲರ್ ಕಲರ್ ಕಾಣಿಸುತ್ತೆ. ಇದು ಇದು ನಿಮಗೆ ದಿನನಿತ್ಯ ಅದಕ್ಕೆ ಕನಿಷ್ಠ ಲೈಟ್ ಬಿದ್ದರೆ 50 ರೂಪಾಯಿಗಳಿಂದ ಅದಕ್ಕೆ ಲೈಟ್ ಬಿದ್ದರೆ ಫುಲ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಅದು 24 ಕ್ಯಾರೆಟ್ ಚಿನ್ನ. ಇದನ್ನ ಇವಾಗ ನೀಟಾಗಿ ಅದು ವಾಟ್ರ್ ಜೊತೆ ಇದು ಮಾಡಿ ಆಮೇಲೆ ಬಿಡಬೇಕಿಲ್ಲ ಅಂದರೆ ಸತ್ತೋಗ್ಬಿಡ್ತವೆ ಇವೆಲ್ಲ. ಸೇಮ್ ಅದೇ ಥರ ಬ್ರೀಡ್ದೇನೆ ಇಲ್ಲೊಂದು 4 ಐತೆ. ಟೆಟ್ರಾ, ಆಮೇಲೆ ಬೇರೆ ಬೇರೆ ಯಾವುದ್ಯಾವುದೋ ಫಿಶಸ್ ಇದೆ. ಇದನ್ನು ಇವಾಗ ಬೇರೆ ಮಾಡಬೇಕಲ್ಲಪ್ಪ. ಟ್ಯಾಂಕ್ ಬಿಡಬೇಕಂದ್ರೆ ಮುಂಚೆ ಇದು ಟ್ಯಾಂಕಲ್ಲಿರೋ ವಾಟರ್ನ ತೆಗೆದುಬಿಟ್ಟು ಒಂದು ಬಕೆಟ್ಗೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕೂಲ್ ಮಾಡೋಕ್ಕಿಟ್ಟು ಆಮೇಲೆ ಟೆಂಪ್ರೇಚರ್ ಮೇಂಟೈನ್ ಎಲ್ಲ ಆದಮೇಲೆ ಹಾಕ್ಬೇಕು. ಇದನ್ನ ಅಲ್ಲಿವರೆಗೂ ಹಾಕೋಕ್ಕಾಗಲ್ಲ, ಅದು ಸ್ವಲ್ಪ ಹೊತ್ತು ಆಗಬೇಕು. ಏನೇನು ತಂದರೆ ಕಾರ್ನ್, ಚಿಕ್ಕ ಪೊಟ್ಯಾಟೊ, ಇದು ಫುಡ್ ಬಾಕ್ಸ್, ರಿಪೋರ್ಟ್ಸ್, ವಾಟರ್ ಬಾಟಲ್, ಯಾವುದೋ ಚಿಪ್ಸು, ಗ್ರೇಪ್ಸ್ ಇದೆ. ಗ್ರೇಪ್ಸ್ ಗ್ರೇಪ್ಸ್ ಹೊಂಟೋಗ್ಬಿಟ್ಟೈತೆ. ಇವಾಗ ಫಸ್ಟು ಅದಾದರೂ ಮಾಡೋಣ, ಆ ಕೆಲಸ ಮುಗಿಸ್ಬೇಕು. ಇವಾಗ ಇನ್ನಿದ್ದೀನಿ ಆ ಟೆಂಪ್ರೇಚರ್ ಸೆಟ್ ಆಗೋಕ್ಕೆ ಫಿಶ್ಗೋಸ್ಕರ ಒಂದೆಷ್ಟೊಂದು 30 ಮಿನಿಟ್ಸ್ ಬೇಕು. ಅದು ಇರೋ ಟ್ಯಾಂಕಲ್ಲಿರೋ ಟೆಂಪ್ರೇಚರ್ಗೂ ಈಗ ಪ್ರೆಸೆಂಟ್ ಇರೋ ಫಿಶ್ಗೂ ಟೆಂಪ್ರೇಚರ್ ಮ್ಯಾಚ್ ಆಗೋಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ. ಅದರೊಳಗಡೆ ವಾಟ್ರ್ ತೆಗೆದ್ಬಿಟ್ಟು ಅದು ಮ್ಯಾಚ್ ಆದಾಗ ಅದು ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ವೇರಿಯೇಷನ್ ಆಗಿಬಿಟ್ಟು ಇವಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನಾಗಲ್ಲ. ಆಮೇಲೆ ಇದರಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಅದು ಆಫೀಸ್ಗೆ ಹೋಗ್ಬಿಡೋದು. ಅದಕ್ಕೋಸ್ಕರ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ. ಇವತ್ತಿಂದು ನಾರ್ಮಲ್ ಡೈಲಿ ಆ್ಯಸ್ ಯೂಶ್ವಲ್ ನಂದು ಸೇಮ್ ರೋಟೀನ್ ಇರುತ್ತೆ. ಎಷ್ಟೊಂದು ಜನಕ್ಕೆ ಬೇಜಾರಾಗ್ತಾಯಿದೆ ಅನ್ಕೋತೀನಿ. ಬೇಜಾರಾದರೆ ಕ್ಷಮಿಸಿ. ಆದಷ್ಟು ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಬೇರೆ ಬೇರೆ ಕಂಟೆಂಟ್ ಕೊಡೋಕ್ಕೆ ಅಂತ. ಬಟ್ ವ್ಲಾಗ್ ಅಂದಮೇಲೆ ನಾವು ಹೆಂಗಿದ್ದೀವಿ ಅದು ತೋರಿಸೋದೇ ವ್ಲಾಗ್ ಅಂತ ನನ್ನ ಒಂದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಬಟ್ ಬೇರೆಯವ್ರಿಗೆ ಏನು ಬೇರೆ ಏನಾದರೂ ಮಾಡಬೇಕು, ಹೋಗ್ಬೇಕು, ತಿರಬೇಕು, ಅದು ಅದಕ್ಕೋಸ್ಕರನೇ ಯಾರು ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.